ಅಲ್ಲಪ್ಪ ಅರಿ ಆ ಹುಡುಗನ ಕಡೆಯವರು ಬರಾಕತ್ತಾರಂತ್ರಿ. ಆಕಿ ಚಂಪು ಬಂದಿದ್ದ ಹೇಳಾಕ, ಆ ಚಂಪುಗ ಮನ್ಯಾಗ ಕುಂಡ್ರಿಸಿ ಬಂದಿದ್ಲಕ್ಕಿ ಹುಡುಗಿನ ರೆಡಿ ಮಾಡ್ರಂತ ಹೇಳಾಕ. ಇಲ್ಲೇ ಚಾಪೆ ಹಾಸ್ಬಿಡ್ರಿ ನೋಡ್ರಿ. ನಾ ಅಲ್ಲೇ ಕುರ್ಚಿ ಮೇಲೆ ಕುಂಡಿರ್ತಾನು. ಇಲ್ಲಿ ಚಾಪೆ ಹಾಸ್ಬಿಟ್ಟು ಬಂದಾರ ತೊಳಗೆ ಕುಂಡಿರ್ತಾರ. ಇಲ್ಲಾಂದ್ರೆ ಒಂದು ಎರಡು ಕುರ್ಚಿ ಇಟ್ಬಿಡ್ತಾನೆ ಗಪ್ಪಿರತ್ತೆ. ಇಲ್ಲಿ ಉಸಾಬರಿ ಮತ್ತೆ ಅಲ್ಲಿ ಚಾಪೆ ಹಾಸ ಮಾಡ ಮ್ಯಾಲ ಅಟ್ಲ ಮೇಲೆ ಇಟ್ಬಿಟ್ಟ ನೆಲ ಹೋಗದ. ನಮ್ಮ ಮನೆಗೆ ಎಲ್ಲಿ ಕುರ್ಚಿ ಅದಾವ ನೀನು? ಆ ಬಾಜು ಮನೆಗೆ ಇಸ್ಕೊಂಬರ್ತಾನೆ ಗಪ್ಪಿರಿ ಎರಡು ಕುರ್ಚಿ. ಎಲ್ಲಿಂದ ಮತ್ತೆ ಸುಳ್ಳ ಇದನ್ನ ಮಾಡ್ಕೊಂಡು ಕುಂದ್ರದು. ಎರಡು ಕುರ್ಚಿ ಇಸ್ಕೊಂಬೇಕ ನಾ ಬನ್ನಿ. ಹೋಗ ಆತಂಗಾರ. ಯಪ್ಪ ನಾಟ್ ಹೊಲ ಕಡೆ ಹೋಗ್ಬರ್ಲೇನ? ಹುಚ್ಚಿಲ್ಲಕ್ಕೆ ಯಾಕ? ಇಲ್ಲಿ ತಂಗಿ ನೋಡಕ್ ಬರಾಕತ್ತಾರ, ನೀವು ಹೊಲಕ್ಕೆ ಹೊಂಟೇನ? ಮನ್ಯಾಗ ಕೆಲಸ ಬಗ್ಸಿ ಐತಲ್ಲ, ಆಕಿನ್ ಬಂದು ನೋಡಿ ಹೋದ್ಮೇಲೆ ಹೊಲಕ್ಕೆ ಹೋಗು. ಆತಪ್ಪ, ನೀನು ಅದು ಎಮ್ಮೆ ಕಟ್ಟಿಸ್ಕೊಂಡ್ಬರ್ಬೇಕಲ್ಲ, ಹಾಲು ಕಮ್ಮಿ ಹಿಂಡಾಕತ್ತತಿ. ಅದನ್ನತ್ತ ಕಟ್ಟಿಸ್ಕೊಂಡು ಬಂದು ಒಂದಿಟ್ಟು ಮೇಯಿಸ್ಕೊಂಡು ಬಂದಿ ಅಂದ್ರೆ ಅದು ಹಾಲು ಅಷ್ಟು ಚಲೋರ ಕೊಡ್ತತಿ. ಏನಿಲ್ಲ ಮನ್ಯಾಗ ಕಟ್ಟಿದಲ್ಲಿ ಕಟ್ಟಾತಿ, ಹಾಲಿಲ್ಲ ಏನಿಲ್ಲ, ಹೈನ್ ಇಲ್ದಂಗೆ ಆಗೈತಿ ಮನ್ಯಾಗ. ಆತ ತಗೋ, ನನಗೂ ಗೊತ್ತೈತಿ. ಏನು ಗೊತ್ತೈತೆ ಏನೋ, ಆ ಕುರ್ಚಿ ಒಂದು ಹಿಡ್ಕೊಂಡು ಕುಂತು ಬಿಡ್ತಿ. ಕುಂದಿರ್ತಾನ ನೋಡ್ಲಿ, ಮುದ್ದಮ್ ಕುಂಡಿರ್ತಾನ. ಏನು ಮಾಡಾವದಿ? ಕುಂಡ್ರಿಯಪ್ಪ, ಯಾರು ಬೇಡ ಅಂದರು? ನೀನು ಕುರ್ಚಿ ನಿನ್ನ ಮಾತಾ ಕುಂದ್ರು. ಓ ಸೊಳ್ಳೆ ಮಗನ, ನಾನು ಸೋಮ ಅದನಿ. ನನ್ನ ಮಗಳು ಮದುವೆ ಆಗಲಿ, ಎಲ್ಲ ಅವ್ರಿಬ್ಬರು ಹೆಸರಲ್ಲಿ ಆಸ್ತಿ ಬರ್ದಿರ್ತಾನೋ, ಕುಂದ್ರು ಅಂತ ಕೈ ಯಾಕೆ ಸೊಟ್ಟಿ ಹಿಡ್ಕೊಂಡು. ಅಪ್ಪ ಎರಡು ಕುರ್ಚಿ ತರ್ಬಿಡ್ದ ರಗಡಾತಂಗ ಅಲ್ಲಿಂದ ಇಲ್ಲಿಗೆ. ಆಕತಿ ಮತ್ತೇನು? ದವತ್ತಿಂದ ನಾವು ತಿನ್ಕೋತ ಮನ್ಯಾಗ ಕುಂಡಿರ್ತಿ, ಮತ್ತೇನು ಆಕತಿ? ಆಕತಿ. ಈಗ ಸುಮ್ಮನೆ ಬರೋ ಟೈಮ್ದಾಗ ನೀವು ನಾನು ಜೋಡಿ ಜಗಳ ತೆಗಿಯಕ್ಕೆ ಹೋಗ್ಬೇಡ್ರಿ. ಪಾರಚಿ ಬಾ ಬಂದ್ರಣ್ಣ. ಬಂದ್ರ ಬಾ, ಇಲ್ಲದ ಬರ್ರಿ ಅಣ್ಣ ಒಳಗೆ. ಹಾಂ ರೀ. ಯವ್ವ ಹುಡುಗ ಏನು ಯವ್ವ, ಕರ್ಪೂರದ ಗೊಂಬೆ ಅದಂಗ ಏನಿಲ್ಲ, ಏನು ಹಂಗೆ ಚಂದದಾನೆ ಬಿಡು. ನನ್ನ ಮಗಳಿಗೆ ಬಂಗಾರ ಅಂತ ವರ ನೋಡೇ ಯವ್ವ, ಎಟ್ಟಾರ ಚಂದದಾನೆ ಯವ್ವ ಹುಡುಗ. ಹುಡುಗ ಬೇಷ್ ಅದಾನ ಬಿಡು, ಮಸ್ತ್ ಅದ ನೋಡು. ಏನು ನಮ್ಮ ಶಾಂತವನ್ ಗಂಡನ್ಕಿಂತ ಚಂದ ಅದಾನ ಬಿಡಿ. ಏನು ಕೊಳ್ಳಾಗ ಬಂಗಾರ ನಕ್ಲೆಸ್ ಹಾಕೊಂಬಂದಾಳ ಮುದುಕಿ, ಅವ್ನ ಕೊಳ್ಳಾಗ ಬಂಗಾರ ಚೈನ್ ಐತಿ. ದೊಡ್ಡ ಕುಳಾನ ಇದ್ದಂಗೆ ಐತಿ. ನನ್ನ ಮಗಳ ನೆಸಿಬ ತೆರಿತು ಅನ್ನೋದು ನೋಡಿ ನಾನು ಎರಡು ಹೆಣ್ಣು ಮಕ್ಕಳದು. ಬರ್ರಿ ಕುಂಡ್ರಿ ಬರ್ರಿ, ಬರ್ರಿ ಬರ್ರಿ ಅಕ್ಕಾರ ತಮ್ಮ ಬರ್ರಿ. ಹ್ಞೂ ರೀ ವರ ಯವ್ವ ಅವರ ಅನ್ಬೇಡ್ರಿ. ಏನು ಹ್ಞೂ ರೀ ಏನ್ರಿ? ನನ್ನ ಹೆಸರು ರೀ ಉದಯ. ಏನಪ್ಪ ನಿನ್ನ ಹೆಸರು? ನಾನು ಸಕ್ರಿ ಕೆಲಸ ಮಾಡ್ಕೊಂಡದನ್ರಿ. ಮೊದಲ ನಮ್ಮ ಅಪ್ಪಾರು ಮಾಡ್ತಿದ್ರಿ ಅದನ್ನ ಕೆಲಸ. ಅದು ಏನಾಯ್ತು, ನಮ್ಮ ಅಪ್ಪ ಗ್ರಾಮೀಣದಾಗ ತೀರ್ಕೊಂಡ್ರಿ. ಹಾಗಾಗಿ ಅದ ಕೆಲಸ ನನಗೆ ಬಂತ್ರಿ. ಅಲ್ಲಿರೋರಿಗೆಲ್ಲ ಈಗ ಬರೋರಿಗೆ ಮಾಡಾರಿ 2000 ಐತ್ರಿ. ಅಲ್ಲಿ ಕಾಯಿ ಮಿರೋರಿಗೆ ಮಾಡೋರಿಗೆ ಒಂದು 5000 ಕೊಡ್ತಾರೆ ರೀ. ನಮ್ಮ ಅಪ್ಪಾರ್ದು ಒಂದು 10-15 ವರ್ಷ ಸರ್ವಿಸ್ ಆಗಿತ್ತು ರೀ. ಹಂಗಾಗಣ ಅಂದ್ರೆ ಅದು ನಮಗನ ಅವರು ನಮ್ಮ ಅಪ್ಪಂದು ನಂದು ಕೂಡಿ ಡಬಲ್ ಮಾಡಿ 10,000 ರೂಪಾಯಿ ಕೊಡ್ತಾರೆ ರೀ. ಮತ್ತು ನಮ್ಮ ಜೀವನಕ್ಕಂತೂ ನಡೀತೈತೆ ರೀ. ಹೌದ್ರಿ ಅನ್ನಾರ, ನಮ್ಮ ಮಗಗೆ ಎಲ್ಲ ಚಲೋನ ಐತ್ರಿ. ನಮಗೇನು ಚಿಂತಿಲ್ಲ ನೋಡ್ರಪ್ಪ. ಇರಾಕ ಒಂದು ಮನೆ ಐತಿ, ಅಂದ್ರೆ ದುಡುಕಿ ಅಲ್ಲಿ ಫ್ಯಾಕ್ಟ್ರಿ ಚಲೋ ಐತ್ರಿ ಸಕ್ರಿದ. ಹಾಗಾಗಿ ನಾವು ಅಲ್ಲೇ ಹೋಗ್ಬೇಕಾತು. ಇಲ್ಲಾರ್ನಾರ ನಾವು ಈ ಕಡೆನ ಒಂದು ಆ ಕಡೆ ಇದ್ರಿ ತಿಮ್ಮಾಪುರ ಅಂತ ಒಂದು ಹಾಳ್ರಿ, ಇಲ್ಲಾರ್ನವ್ರಿ ನಾವು ಈಗ ಹೋಗಿ ಅಲ್ಲಿ ಅದಾವ್ರಿ. ಚಲೋ ಐತ್ರಿ, ಅಲ್ಲಿ ಎಲ್ಲ ಚಲೋನ ಐತಿ, ಎಲ್ಲ ಮನೆ ಐತಿ ನಮ್ದು ಒಂದು ಸ್ವಂತ. ಮತ್ತು ಇವೊಂದು ಕೆಲಸ ಐತಿ, ಮತ್ತು ಸಾಕ್ರಲ್ಲ ಈಗಿನ ಇದ್ರಾಗ ಇದೊಂದು ಆದ್ರೆ ಸಾಕ್ರಲ್ಲಪ್ಪ. ಇದು ಪಾರಚಿಕೋ ಹುಡುಗಿನ ಕರ್ಸಂಗಾರ. ಆಯ್ತು ಕರೆಸ್ತೇನೆ. ಯವ್ವ ಶಾರದಾ ರೆಡಿ ಮಾಡಿದ್ದಾನ, ನೀ ಬರಬೇಡ ಹೊರಗೆ. ಯಾಕಂದ್ರೆ ನಮ್ಮ ಅಷ್ಟು ಕೂದಲು ಇಲ್ಲಲ್ಲಿಟ್ವಾ ಚಂದ ಕಾಣೋದಲ್ಲ. ನೀ ಹೊರಗೆ ಬರೋಕೆ ಹೋಗ್ಬೇಡ, ಆಕೆ ಒಬ್ಬಾಕೆ ಬರಲಿ. ಈಕೆ ನೋಡ್ರಿ ನಮ್ಮ ಹುಡುಗಿ ಅಲ್ವ ತಂಗಿ, ಹುಡುಗಿಗೂ ತಲೆಯಾಗ ಕೂದಲೇ ಇಲ್ಲ ಅಲ್ಲ, ಹಿಂಗ್ಯಾಕ? ಆದ್ರಿ ಮೊನ್ನೆ ಆರಾಮಿರಾಕಿಲ್ರಕ್ಕಿಗೆ, ಅದಕ್ಕೆ ನಾವು ತಿರುಪತಿ ತಿಮ್ಮಾಪಗೆ ಹೋಗಿದ್ದು ರೀ. ತಲೆ ಬೋಳಿಸ್ತಾನಂತ ಬೇಡ್ಕೊಂಡಿದ್ದಾಳ್ರಿ. ಹಂಗಾಗಿ ತಲೆ ಬೋಳ್ಸಿಳದಲ್ರಿ, ಹಿಂಗಾಗಿ ಕೂದಲ ಈಗ ಬರಾಕತ್ತಾವ್ರಿ. ಬರ್ತಾವ್ರಿ ಈಗ ಮಾಡಿಸಿ 1 ತಿಂಗ್ಳು ಆತು ನೋಡ್ರಿ. ಈಗ ಇಷ್ಟು ಬಂದಾವ್ರಿ. ಬರ್ತಾರಕ್ಕಿ ಒತ್ತರ ಬರ್ತಾವ್ರಿ ಕೂದಲು ನೋಡ್ರಿ, ಈಗ ಎಷ್ಟು ಒತ್ತರ ಬಂದಾವ. ಹೌದನಾ? ಪಾಪ ಹೂವು ಇಡ್ಸರಿ, ಹೂವು ಇಟ್ಕೊಳಕ ಬರೋದಿಲ್ಲ ನಾಕಿಗೆ. ಇರ್ಲಿ ಬಿಡ್ರಿ. ನೋಡ್ಪಾ ಹೌದಯ್ಯ, ಮಗದಾಗದು ನೋಡಕ್ಕೆ ಚಲೋ ಅದಾಳ. ತಲೆ ಯಾಕೆ ಕೂದ್ ನೋಡ್ರಿ ಹಿಂಗದಾವು, ಯಾಕೋ ಮನಸ್ಸು ಒಂಥರ ಆಗತ್ತಲ್ಲ. ಅಯ್ಯೋ ದೇವ್ರಿ, ಹುಡುಗೇನ ಮಸ್ತ್ ಅದಾನಲ್ಲ, ಬಂಗಾರದ ಗೊಂಬೆಗೇನು ಚಂದದಾನ ಹುಡುಗ, ಒಪ್ಕೋತಾನ ಅಂತು. ನನ್ನ ನಸೀಬ ತೆರಿತಾನದ, ನಮ್ಮ ಅಕ್ಕನ ಗಂಡನಕಿಂತ ಚಂದ ಅನ್ಬಿಡು ಹುಡುಗ. ಆತು ಬರ್ರಿ ಹುಡುಗಿನ ಒಳಗೆ ಕಳಿಸ್ರಿ. ಹಾಂ ರೀ ತಾಯಿ, ಹೆಂಗೆ ಅನ್ಸ್ಯಾಡ್ರಿ ನಮ್ಮ ಹುಡುಗಿ? ನನ್ನ ಮಗನ ಅಟ್ ಕೇಳ್ಬೇಕ್ರಿ, ಯಾಕಂದ್ರೆ ನಾವು ದೂರಿಂದ ಬಂದವು ನೋಡ್ರಿ. ಹಂಗಾಗಿ ಒಂದಿಟ್ಟು ಹೊರಗೆ ಹೋಗಿ ಮಾತಾಡ್ಕೊಂಡು ಬರ್ತಾವ್ರಿ ಹಂಗಾರ. ಹೋಗಿ ಮಾತಾಡ್ಕೊಂಡು ಬರ್ರಿ. ಯಪ್ಪ ಬಾ, ಅಕ್ಕಾರ ಬರ್ತಾರ ನೀವು ಹೊರಗೆ? ಹಾಂ ರೀ ಬಂದ ನಡ್ರಿ. ಅಲ್ವೇ ಹುಡುಗ ಏನು ಬೇಷ ಅದ ಅನ್ಬಿಡು. ಅಲ್ಲ ಏನು ಚಂದ ಅದ ಅನ್ಬಿವ, ಮಸ್ತ್ ಅದ ಅನ್ಬಿಡು ಹುಡುಗ. ಅಲ್ಲ ಹುಡುಗ ಮತ್ತು ಕೆಲಸ ಐತಿ, 10,000 ರೂಪಾಯಿ ಪಗಾರ, ಏನು ಮಸ್ತ್ ಆತು ಬಿಡು. ಕಲಾವತಿ ಒಪ್ಕೊಂಡ್ರೆ ನಸೀಬ. ಆಕೆದು ಎಲ್ಲ ಚಲೋ ಐತ್ಲ, ಆ ತೆರೆಯಾಗಿನ ಕೂದ್ಲೊಂದು ಚಲೋ ಇಲ್ಲ ನೋಡಿ. ಏನು ಒಪ್ಕೋತಾನ ಇಲ್ಲೋ, ಅವ್ರು ಹಿಂಗೆ ಅನುಮಾನಿಸತ್ತಾರಂದ್ರೆ ಏನೋ ಡೌಟ್ ಅನ್ಸಾಕತ್ತೈತೆ ನನಗೂ. ನೋಡಿಂತಲ್ಲಿ ಇವ ಅಂದ್ರೆ ಇನ್ನೊಬ್ಬ
ಏನಿವ ಕೂತಾನ ಆಕೆ ಹಣೆ ಬರ್ದಾಗ ಯಾವ ಇರ್ತಾನ ಅವ ಅತ್ತಾನ. ನೀವು ತಣ್ಣಗೆ ಕುಂಡ್ರಿಟ ಆಟ ಬಾಯ್ ಹಾಕ್ಬೇಡ್ರಿ. ಇದಾಗಿತ್ತು ಕತಿ. ಅಲ್ಲಪ್ಪ ನಿನಗೆ ಹೆಂಗೆ ಅನ್ಸು ಹುಡುಗಿ? ನಿನಗೇನು ಇಷ್ಟ ಆತೋ ಇಲ್ಲೋ? ಏನು ಹೇಳ್ಬೇಕು ತಿಳಿವತ್ತು ಬಿ ನನಗೂ. ಹುಡುಗಿ ಎಲ್ಲ ನೋಡಕ್ಕೆ ಬರೋಬ್ಬರ ಐತಿ, ಆದ್ರೂ ತಿಳಿಯಾಕ ಓದಿಲ್ಲ ಅದೊಂದು ಇದು. ಏನು ಹುಚ್ಚಪ್ಪ ನೀ? ಹಾಂ, ನಿನಗಿರು 2,000 ರೂಪಾಯಿ ಸಂಬಳಕ್ಕೆ ನಿನಗೆ ಸಿಗೋದು ಹೆಚ್ಚಿನ ಮಾತ. 2,000 ರೂಪಾಯಿ ಪಗಾರ ಬರ್ತತಿಂದ ಸುಳ್ಳು ಹೇಳಿ ಮದುವೆ ಮಾಡತ್ತು. ಅವ್ರಂತೂ ಅಡೆ ಇದಾರನ ಗೌಡ್ರದಾರ ಎಪ್ಪ ಅವ್ರ ಸಾಕಟ್ಟು ಆಸ್ತಿ ಐತಿ ಎಲ್ಲ. ಎರಡು ಹೆಣ್ಮಕ್ಳಿಗೇನ ಗೊತ್ತೈತನ? ಅಯ್ಯಯ್ಯ ಅದೇನು ಹುಚ್ಚರ ಗತೆ ಮಾತಾಡ್ತಾರೆ ನೀವು? ಯಾಕಪ್ಪ? ಅಲ್ಲ ದಾಡ್ಗ್ಯ ನಂಗೆ ಒಬ್ಬ ದೊಡ್ಡ ಗೌಡನ ಗತಿನ ಒಂದು ಗಂಡು ಮಗ ಅದಾನು, ಅವ್ನು ಬಿಟ್ಟು ಇನ್ನು ಹೆಣ್ಮಕ್ಳು ಕೊಡ್ತಾರನ ಆಸ್ತಿ? ಅಯ್ಯಯ್ಯ ನಿಂಗೆ ವಿಷಯ ಗೊತ್ತಿಲ್ಲನಪ್ಪ. ನಿಂಗೆ ಹೇಳೇನೇ ಇಲ್ಲ. ಅದೇನಾಗೈತೆ ಅಂದ್ರೆ ಅವ ಇವನ ಮಗ ಅಲ್ಲ. ಅವ್ರ ಅವ್ಗ ಹುಡುಗಿ ಅವ್ಗ ಮೊದಲೊಂದು ಮದುವೆ ಆಗಿತ್ತಂತ. ಆದಾಗ ಒಂದು ಗಂಡು ಹಡ್ಕೊಳ್ಳೋ ಗಂಡು ಸತ್ತಾನ. ಏನಂದ್ರೆ ಅವ್ರ ತವ್ರ ಮನೆಯವ್ರು ಇನ್ನು ಸಣ್ಣದಾಕತ್ತು ಹುಡುಗಿ ಅಂತೇಳಿ ಇವ್ಗೆ ಮದುವೆ ಮಾಡಿಕೊಟ್ಟಾರು. ಇವಾಗ ಇಬ್ಬರನ್ನ ಹಡ್ದಾರವು. ಆದ್ರೆ ಅವರಪ್ಪ ಇಬ್ಬರಿಗೂ ಹೆಣ್ಮಕ್ಳಿಗೆ ಆಸ್ತಿ ಮಾಡಿಟ್ಟಾನ. ಇದನ್ನ ಮೊದಲ ಗೊತ್ತೈತನ? ಯವ್ವ ಹಿಂಗಂತಾರಲ್ವೇ ಅವರು, ಏನು ಮಾಡೋನು? ನೋಡಪ್ಪ ನನಗೂ ಮೊದಲು ಆರಾಮಿಲ್ಲ. ಹಾಂ, ನಿನಗೂ ನೋಡ್ರಿ 2,000 ರೂಪಾಯಿ ನಿನಗೆ ಯಾ ಹೆಣ್ಣು ಕೊಡೋದಿಲ್ಲ. ಜೀವನ ಪೂರ್ತಿ ದುಡಿದ್ರು ನಮಗೆ ತಿನ್ನಾಕ ಕುಳ್ಗತಿ ಇಲ್ಲ, ಇರಾಕ ಮನಿ ಇಲ್ಲ. ನಾಳೆ ಹೆಂಗೋ ಒಂದು ಆಸ್ತಿ ಸಿಗ್ತದಂತಾರಲ್ಲ, ಕೂದಲೇನು ಬಂದ ಬರ್ತಾವೆಪ್ಪ, ಬಂದ ಬರ್ತಾವ. ಅಲ್ಲೇ ಬಂದ ಮೇಲೆ ಅನಸಿಸ್ತೆ ಎಣ್ಣೆ ಬಡಬಾರ್ದು ಕೂದಲ ತಲೆ ಬರ್ಸ್ತಾನ. ತಲೆ ತುಂಬ ಕೂದಲ ಬರೋಂಗೆ ಮಾಡ್ತಾನೆ ನೋಡಂತ್ಯ. ನೀ ಒಪ್ಕೋದಷ್ಟು ಮಾಡಪ್ಪ. ಯಾಕೋ ನನ್ನ ಮಗಗೆ ಒಪ್ಪಿಗೆನೇ ಇಲ್ಲ ಅಂತ ಅನಿಸ್ತೈತೆವ. ನೋಡಿ ನೈಟಿ ಇರೋ ಆ ಕಡೆ ಹೊಳ್ ನಿಂತ. ಅವನು ಚಂದನ ಹುಡುಗಿ ಬೇಕಂತ ಅನಿಸ್ತಾಳ. ಮತ್ತೇನು ಮಾಡಿದೀಗ? ಇಲ್ಲ ನನ್ನ ಚಿಗೋ ನೋಡ್ತಿಲ್ಲ ಯಾಕೆ ಕೂದಲ ಮದುವೆ ಅದ ಹಿಂದನೂ ಇಟ್ಟದಾವ, ಮುಂದೆ ಬರುವಲ್ಲ ಹಿಂದೆ ಹೋಗಲ್ಲ. ಏನು ಮಾಡೋದು? ಇಟ್ಟಾರ ಅದಾವಲ್ಲ ಅಂತ ಉಳ್ದೆ ನಾನು ಜೀವನದಾಗ. ಈಗ ಮತ್ತೆ ನನ್ನ ಗಂಡ ಬಾಳೆ ಮಾಡ್ತಿಲ್ಲ. ನನಗೂ ಒಂದು ಮಗಳಾಗೈತೆ, ಒಂದು ಮಗ ಆಗೈತೆ, ಒಂದು ಮಗಳಾಗೈತಿ. ನಂದು ಹಿಂಗೆ ಈ ಜೀವನ. ಮತ್ತು ಇಲ್ಲಪ್ಪ ಹಂಗೆ ಕೂದಲು ಬೇಕಂದ್ರೆ ಎಲ್ಲಿಂದ ಬರ್ಬೇಕು ಚಿಗುವ? ಒಬ್ರಿಗೊಂಥರ ಇರ್ತಾವೆ. ಈಗಿನ ಇದಕ್ಕೆ ಮತ್ತೆ ಏನು ಮಾಡೋದಿನಕ್ಕೆ ಕೂದಲು ಇರಬೇಕಿತ್ತು. ಇಲ್ಲ ಏನು ಮಾಡೋದು? ತಿರುಪತಿಗೆ ಹೋಗಿ ಕೊಟ್ಟು ಬಂದ ಅಂತಾಗ ಬರ್ತಾವಲ್ಲ, ಮತ್ತೇನು ಬರೋದಿಲ್ಲ ಚಿಗೋ ಕೂದಲು. ಏನು ಮಾಡ್ಬೇಕು ತಿಳಿವತ್ತಲ್ಪ. ನೋಡಕ್ಕೇನು ಕೆಂಪಗೆ ಚಂದ ಆಗ್ಬಿಡ, ಆದ್ರೆ ಬಡಕು ಹಂಗದಾಳ. ಒಂದಿಟ್ಟು ದುಬ್ಬ ಮೇಲೆ ಗುಬ್ಬಿಗತ್ತೆ ತುಬ್ಬ ಉಪೈತಿ ಹಂಗೈತಿ. ಏನು ಮಾಡ್ಬೇಕು ತಿಳಿವತ್ತಲ್ಲ ನನಗೆ. ನಾಳೆ ನನ್ನ ದೋಸ್ತರದು ನೋಡ್ರಿ ಆಡ್ಕೋತಾರು. ಈಕೆ ಕೂದಲು ಬಂದ ಮೇಲೆ ಮದುವೆ ಹಾಕೋಣ ಅಂತ ಹೇಳ್ತಾರೆ ನಾನು. ನೋಡಿರಿ ನಾವು ಈಗ ಒಪ್ಕೊಂಡು ಹೋಗ್ಕವು. ಆಕೆ ಕೂದಲ ತಲೆ ತುಂಬ ಬರಲಿ, ಯಾಕಂದ್ರೆ ದುಬ್ಬಟ ಬಾಯ್ದಂಗೆ ಐತ್ರ ಹುಡುಗಿದ. ನಾಳೆ ಯಾವ್ದು ದುಬ್ಬ ಕಾಣ್ತತಿ, ಅದಕ್ಕೆ ಸೀರೆ ಪಾರಿ ಉಟ್ಕೊಂಡ್ರಿ ಹಿಂಗೊಂದಿಟ್ಟು ಸೆಟದ ಅಡ್ಡಾಡನ್ರಿ ಒಂದಿಟ್ಟು ದುಬ್ಬ ಬಾಗೈತೆ ಹುಡುಗಿದ. ಮತ್ತು ತಲೆಯಾಗ ಕೂದಲು ಬಂದು ಅಂದ್ರೆ ನಾವು ಬಂದು ಮದುವೆ ಮಾಡ್ಕೊಂಡು ಹೋಗ್ಕೋರಿ. ಯಾಕಂದ್ರೆ ನಾಳೆ ನಮ್ಮ ದೋಸ್ತಗಳು ದುಬ್ಬ ಆಡ್ಕೋದು ಬ್ಯಾಡ್ರಲ್ಲ. ನನಗೆ ಇದು ಚಿಂತೆ ನೋಡ್ರಿ, ಬೇರೆ ಏನು ಚಿಂತೆ ಇಲ್ರಿ ನಮ್ಗೆ. ಅಷ್ಟೇನಪ್ಪ, ಒಂದು ತಿಂಗಳಾಗ ಅವ್ರವ್ಗ ಕೂದಲ ಬರ್ಸಂತ ಹೇಳ್ತಾನೆ. ಹೆಂಗಾರ ಮಾಡಿ ಎಣ್ಣೆ ಹಚ್ಚಿ ಏನಾರ ಮಾಡಿ ಮಾಡ್ತಾರೆ ತಗೋರಿ. ಮುಂದಿನ ತಿಂಗಳು ಬೇಕಾದ್ರೆ ಮದುವೆ ಇಟ್ಕೊಂಡ್ರೆ ಇಟ್ಕೊಂಡು. ಅಷ್ಟು ಮಾಡ್ರಿ ತಗೋರಿ. ನೋಡಪ್ಪ ರಚಿಗೋ, ಅವ್ರಿಗೆ ಹುಡುಗಿ ಇಷ್ಟ ಆಗೈತೆ. ಆದ್ರೆ ಹುಡುಗ ಏನಂತಾನಂದ್ರೆ ಹುಡುಗಿ ಕೂದಲಿಲ್ಲ ಅಂದ್ರೆ ಆಡ್ಕೋತಾರು. ಆಕೆ ಕೂದಲು ಉದ್ದಕ್ಕೆ ಬಲ್ರಿ ಅವಾಗ ಮದುವೆ ಮಾಡ್ಕೋತಾನ ಅಂತ ಹೇಳ್ತಾನ. ಏನಂತಾರಿ? ಅಯ್ಯ ಮೊನ್ನೆ ಹೋಗಿ ತಿರುಪತಿ ಕೊಟ್ಟಾಳು, ಉದ್ದು ಬರಲಿಲ್ಲ ಅಂದ್ರೆ ಏನಿಲ್ಲ ಅಂದ್ರು ಒಂದು 6 ತಿಂಗಳಾರ ಬೇಕ್ರಿ. ಹಂಗಾಗಿತ್ತು. ಹಾಕತ್ರಿ ಸೀಗೆಕಾಯಿ ಅರಳೆಣ್ಣೆ ಎಲ್ಲ ಹಚ್ಚಿ ಇದನ್ನ ಮಾಡ್ರೆ ಕೂದಲು ಉದ್ದು ಬರ್ತಾವ್ರಿ. ಹಂಗೆ ಮಾಡಿ ನೋಡ್ರಿ, 1 ತಿಂಗಳದಾಗ ನಾನು ಹೇಳಿ ಲೇಟ್ ಆಯ್ತು ಉದ್ದು ಬರ್ತಾವ ನೋಡ್ರಿ ಬೇಕಾರೆ. ಹೌದ್ರಿ, ಆಯ್ತು ರೀ ಹಂಗಾರ. ಮತ್ತು ಅವಾಗ ಇಟ್ಕೋದನ್ರಿ ಮದ್ವೆ? ಹಾಂ ರೀ, ಅವಾಗ ಇಟ್ಕೊಂಡು ನನ್ನ ತರಮಲ್ಲಪ್ಪ. ಮತ್ತೆ ಅವ್ರು ಮಾತಾಡ್ಯಾರೀಗ ಹುಡುಗಿ ಇಷ್ಟ ಆಗೈತೆ ಅಂತ ಅವ್ರಿಗೆ. ಆ ಕೂದಲು ದಟ್ಟ ನಿಗ್ರಿ ಬಂದತ್ತೀಗ ಅವ್ರಿಗೆ. ಆ ಕೂದಲಟ್ಟು ಸೀರೆ ಉಟ್ಕೋಬೇಕು ಹುಡುಗಿ, ಅದು ನನ್ನ ತರವ್ರು. ಆತು ತಗೋರಿ, ಆತು ಮಾಡೋಣ ತಗೋರಿ. ನಮಗೂ ಹುಡುಗ ಒಪ್ಪಿಗೆ ಅದ. ನಾನು ನೀವು ಮಾತಾಡುತ್ತೆ ನನ್ನ ಮಗಳನ್ನ ಕೇಳಿ ಬನ್ನಿ. ಆಕೆಗೂ ಇಷ್ಟ ಆಗೈತ್ರಿ. ಆದ್ರಲ್ಲ ಹಂಗಾರ ನಮಗೂ ಇದೈತ್ರಿ. ಆಟ ಕೂದ್ಲಾಟ್ ನೋಡ್ರಿ, ಅದೊಂದು ಇದಾಗೈತ್ರಿ. ಆಯ್ತು ತಗೋರಿ ಹಂಗಾರ ನಾವು ಬರೋಣ್ರಿ. ಯಾಕಂದ್ರೆ ಮತ್ತೆ ನಾವು ಹಳೆ ಬಸ್ ಹತ್ಬೇಕ್ರಿ, ಬಸ್ ಹುಡ್ಕೊಂಡು. ಆಯ್ತು ತಗೋರಿ, ಹೋಗಿ ಬರ್ರಿ ಹಂಗಾರ. ನಾವು ಬರ್ತೀವಿ. ಆಯ್ತು, ಕರ್ಕೊಂಡೋಗಿ ಅವ್ರನ್ನ ಬಸ್ ಹತ್ತಿಸಿ ಮತ್ತೆ ಹೊಳೆ ಬಾಲೆ ಒಂದಿಟ್ಟು ಮನ್ಯಾಗ ಕೆಲಸ ಐತಿ. ಆಯ್ತು.